ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ? ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರಿಯರೇ? ವಾಕ್ಯನ ಓದ್ಕೊಂಡಿದ್ರ ಪ್ರಿಯರೇ? ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೋಣ ಪ್ರಿಯರೇ. ಆದಿಕಾಂಡ 28ನೇ ಅಧ್ಯಾಯ 15ನೇ ವಚನ. ನಾನು ನಿಮಗೆ ಹೇಳಿದನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಅಂದನು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರು. ಇಷ್ಟು ದಿನಮಾನಗಳೆಲ್ಲ ದೇವ್ರು ನಮ್ಮ ಜೊತೆಲಿ ವಾಗ್ದಾನ ಮಾಡಿದರೆ, ಆದ್ರೆ ದೇವ್ರು ನಮ್ಮ ಜೀವಿತದಲ್ಲಿ ದೇವ್ರು ನಮ್ಮ ವಾಗ್ದಾನ ನೆರವೇರಿಸಿಲ್ಲ ಅಂತೇಳಿ ನೀವು ಭಯ ಪಡ್ತಿದ್ರೆ ಪ್ರಿಯರೇ. ಆದ್ರೆ ಭಯ ಪಡಬೇಡ್ರಿ, ಯಾಕಂದ್ರೆ ದೇವ್ರು ಅದ್ಭುತ ರೀತಿಗೆ ವಾಗ್ದಾನ ಮಾಡ್ತಿದ್ರೆ ಪ್ರಿಯರೇ. ನಾನು ನಿನಗೆ ಹೇಳಿದನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಎಂಬುದಾಗಿ ಪ್ರಿಯರೇ. ದೇವರು ಆತನು ಹೇಳಿದ ಪ್ರತಿಯೊಂದು ಮಾತುಗಳು, ಆತನ ವಾಗ್ದಾನಗಳು ಎಲ್ಲವನ್ನು ನೆರವೇರಿಸುವಂತ ದೇವರಾಗಿದ್ರೆ ಪ್ರಿಯ. ಆತನು ಒಂದಾದರೂ ನಮ್ಮನ್ನು ಮರೆತು ಬಿಡುವುದಿಲ್ಲ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಿದ್ರಿ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ಇಷ್ಟು ದಿನಮಾನಗಳೆಲ್ಲ, ಇಷ್ಟು ವರ್ಷಗಳೆಲ್ಲ ನೀವು ವಾಗ್ದಾನ ಕೇಳಿರ್ಬೋದು, ಆದ್ರೆ ದೇವ್ರು ನಮ್ಮ ವಾಗ್ದಾನಗಳೆಲ್ಲ ನಮ್ಮ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ಕಾರ್ಯಗಳು ಮಾಡಿಲ್ಲ, ಆತನ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರಿಸಿಲ್ಲ ಎಂಬುದಾಗಿ ನೀವು ಬಹಳ ರೀತಿಯಾಗಿ ನೀವು ದುಃಖದಲ್ಲಿ ಚಿಂತೆಯಲ್ಲಿ ನೀವು ಜೀವಿಸ್ತಾ ಇದಿರ್ಬೋದು ಪ್ರಿಯರೇ. ಆದ್ರೆ ಯಾವುದೇ ವಿಷಯದಲ್ಲಿ ನೀವು ಭಯ ಪಡಲ್ಲಂಗೆ, ನೀವು ದುಃಖ ಪಡಲ್ಲಂಗೆ, ನೀವು ಚಿಂತೆಯಲ್ಲಿ ಇರಲ್ಲ ಹಂಗೆ ದೇವರು ಮುಂಜಾನೆ ಸಮಯ ಈ ವಾಗ್ದಾನ ಮೂಲಕವಾಗಿ ದೇವ್ರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಎಂಬುದಾಗಿ ನೀವು ನಂಬಿಕೆ ವಿಶ್ವಾಸ ಇಟ್ಟು ಈ ವಾಗ್ದಾನ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಟ್ಟು ಪ್ರಿಯರೇ. ಆತನು ವಾಗ್ದಾನ ನೆರವೇರಿಸಿ ಆತನು ಒಂದಾದ್ರೂ ಮರೆತು ಹೋಗಲ್ಲ ಹಂಗೆ ಎಲ್ಲವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸಿ ಎಂಬುದಾಗಿ ದೇವರು ಅದ್ಭುತ ರೀತಿ ವಾಗ್ದಾನ ಮಾಡ್ತಿದ್ರೆ ಪ್ರಿಯರೇ. ಈ ವಾಗ್ದಾನ ಮೂಲಕವಾಗಿ ನಿಮ್ಮ ಜೀವಿತದಲ್ಲಿ ಈ ವಾಗ್ದಾನ ಅದ್ಭುತ ರೀತಿಯಾಗಿ ಆತನು ನೆರವೇರಿಸಿ ಆಶಿಸು ಬಲಪಡಿಸುವಂತ ದೇವ್ರ ಪ್ರಿಯರೇ. ಎಷ್ಟು ಜನರು ಮುಂಜಾನೆ ಸಮಯದಲ್ಲಿ ಯಾವ ಕೋರಿಕೆ ಇಟ್ಕೊಂಡು ವಾಗ್ದಾನ ಕೇಳ್ತಿದ್ರು, ಯಾವ ಕೋರಿಕೆ ಇಟ್ಕೊಂಡು ನೀವು ದೇವರಿಗೆ ಮೊರೆ ಇಡ್ತಿದ್ರು. ಅಪ್ಪ ತಂದೆ, ನೀವು ಹೇಳ್ತಾ ಇದ್ರಿ ತಂದೆ, ನಿನ್ನ ವಾಗ್ದಾನಗಳು ಎಲ್ಲವನ್ನು ಒಂದಾದ್ರೂ ಮರೆತು ಹೋಗಲಿಗೆ ನೀವು ಎಲ್ಲವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸುವಂತ ದೇವ್ರು ನೀವಾಗಿರಪ್ಪ ಅಂತ ಹೇಳಿ ನೀವು ಪ್ರತಿಯೊಬ್ಬರು ವಾಗ್ದಾನ ಮೂಲಕವಾಗಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ದೇವರು ವಾಗ್ದಾನ ಮೂಲಕವಾಗಿ ದೇವರು ಅದ್ಭುತ ರೀತಿಯಾಗಿ ಅದು ನೆರವೇರಿಸಿ ಆಶಿಸು ಬಲಪಡಿಸುವಂತ ದೇವ್ರ ಪ್ರಿಯರೇ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗ್ಲಿ. ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ಕೇಳ್ತಾರಪ್ಪ, ಈ ವಾಗ್ದಾನವು ಅದ್ಭುತ ರೀತಿಯಾಗಿ ನೀವು ನೆರವೇರಿಸುವನ್ನು ಆಶಿಸು ಬಲಪಡಿಸುವಂತ ದೇವ್ರು ನೀವಾಗಿರು ಪ್ರಭಾ. ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ರಿಕ್ವೆಸ್ಟ್ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದಿ ಈ ವಾಗ್ದಾನದಲ್ಲಿ ಹೇಳಿರು ಪ್ರಭಾ, ನಾನು ನಿನಗೆ ಹೇಳಿದ ಎಲ್ಲಾ ವಾಗ್ದಾನಗಳನ್ನು ಒಂದಾದ್ರೂ ಮರೆತು ಹೋಗಲ್ ನಿಂಗೆ ಎಲ್ಲವೂ ನೆರವೇರಿಸುವೆನೆಂಬುದಾಗಿ ತಂದಿ ಅವನು ಪ್ರಭಾ. ಎಷ್ಟು ಜನರು ಕೆಲಸ ಕಾರ್ಯಗಳಿಲ್ಲ ಅಂತ ಕಮೆಂಟ್ ಆಗಿದ್ರು ಪ್ರಭಾ, ಅವ್ರ ಕೆಲಸದಲ್ಲಿ ಸಮೃದ್ಧಿ ಐಶ್ವರ್ಯನ ಕೊಡ್ರಿ ಪ್ರಭಾ. ಎಷ್ಟು ಜನರು ಅನಾರೋಗ್ಯ ಸ್ಥಿತಿಯಲ್ಲಿ ಇದ್ರು ಪ್ರಭಾ, ಅವರು ಅನಾರೋಗ್ಯ ಸ್ಥಿತಿ ತೆಗೆದು ಅವರಿಗೆ ಆರೋಗ್ಯನ ಕೊಟ್ಟರು ಪ್ರಭಾ. ಎಷ್ಟು ಜನರು ಸಾಲ ಹಿಂಸೆ ಕೋರ್ಟ್ ಕೇಸ್ ಎಷ್ಟು ಜನರು ಬಾಧೆ ಪಡ್ತಿದ್ರಪ್ಪ, ಆದ್ರೆ ನೀವು ವಾಗ್ದಾನ ಮೂಲಕವಾಗಿ ಎಲ್ಲಾ ಸಮಸ್ಯೆಗಳಿಂದ ಈ ಕ್ಷಣ ನೀವು ನಿಮಿಷದಲ್ಲಿ ಪ್ರಭಾ ಎಲ್ಲ ಬಂಧಿಸ್ಲತ್ತೀನಿ ಎಷ್ಟು ನಮ್ಮಲ್ಲಿ ಪರಿಶುದ್ಧಾತ್ಮ ತಂದಿ ಅವನು ಪ್ರಭಾ. ಎಷ್ಟು ಜನರು ಕುಟುಂಬ ಸಮಸ್ಯೆ ಅನಾರೋಗ್ಯ ಸ್ಥಿತಿ ಪ್ರತಿಯೊಂದು ವಿಷಯದಲ್ಲಿ ಪ್ರಭಾ ಈ ವಾಗ್ದಾನ ಮೂಲಕವಾಗಿ ತಂದಿ ಅವ್ರಿಗೆ ನೀವೇ ಕಾಯ್ದು ಕಾಪಾಡಿ ಈ ವಾಗ್ದಾನ ಅವ್ರ ಜೀವಿತದಲ್ಲಿ ತಂದೆ ಅದ್ಭುತ ರೀತಿಯಾಗಿ ನೆರವೇರಿಸಿ ಆಶಿಸಿ ಬಲಪಡಿಸ್ರಿ ಅಂತ ಹೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.